ನಿಮ್ಮನ್ನ ನೀವು ದಿನನಿತ್ಯ ಕೇವಲ 1% ಬದಲಾವಣೆ ಮಾಡ್ಕೊಳ್ಳಿ, ಮತ್ತೆ 5 ವರ್ಷಗಳ ನಂತರ ನೀವು ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರಾ ಅಂದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ಹೌದು, ನಿಮ್ಮ ರಿಯಾಕ್ಷನ್ ಹೀಗೆ ಇರುತ್ತೆ. ಆದ್ರೆ ಆಥರ್ ಜೇಮ್ಸ್ ಕ್ಲೇರ್ ಹೇಳ್ತಾರೆ, ನಮ್ಮನ್ನ ನಾವು ದಿನನಿತ್ಯ ಕೇವಲ 1% ಬದಲಾವಣೆ ಮಾಡ್ಕೊಂಡ್ರೆ ವರ್ಷದ ಕೊನೆಯಲ್ಲಿ ನಮ್ಮನ್ನ ನಾವು 37% ಬದಲಾವಣೆ ಮಾಡ್ಕೋಬಹುದು ಅಂತಾರೆ. ಅದು ಹೇಗೆ ಅಂತೀರಾ? ಫಾರ್ ಎಕ್ಸಾಂಪಲ್, ಒಬ್ಬ ಶಿಲ್ಪಿಕಾರ ಒಂದು ಬಂಡೆಯನ್ನ ಒಡೆಯಲು ಅದರ ಮೇಲೆ 100 ಪೆಟ್ಟು ಹಾಕ್ತಾನೆ, ಆದರೆ ಆ ಬಂಡೆ ಒಡೆಯೋದಿಲ್ಲ. ಯಾವಾಗ ಆ ಶಿಲ್ಪಿ 101ನೇ ಪೆಟ್ಟು ಆ ಬಂಡೆ ಮೇಲೆ ಹಾಕ್ತಾನೆ, ಆಗ ಆ ಬಂಡೆ ಒಡೆದು ಹೋಗುತ್ತೆ. ಅಂದ್ರೆ ಆ ಬಂಡೆ ಒಂದೇ ಏಟಿಗೆ ಒಡೆದು ಹೋಯ್ತಾ ಅಥವಾ 101ನೇ ಏಟಿಗೆ ಒಡೆದು ಹೋಯ್ತಾ? ಉತ್ತರ 101 ಅಂತಾನೆ ಇರುತ್ತೆ ಅಲ್ವಾ? ಅದೇ ತರ ನಾವು ನಮ್ಮಲ್ಲಿ ಹೊಸ ಹ್ಯಾಬಿಟ್ ಡೆವಲಪ್ ಮಾಡಿಕೊಳ್ಳಲು ಅಥವಾ ಕೆಟ್ಟ ಹ್ಯಾಬಿಟ್ ಬಿಡಲು ತಕ್ಷಣ ಪ್ರಯತ್ನ ಪಟ್ಟರೆ ಆಗೋದಿಲ್ಲ, ಆದರೆ ಅದರ ಮೇಲೆ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿದ್ರೆ ಖಂಡಿತ ಸಾಧ್ಯವಾಗುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಜೇಮ್ಸ್ ಕ್ಲೇರ್ ಅವರು ಬರೆದ ಅಟಾಮಿಕ್ ಹ್ಯಾಬಿಟ್ ಪುಸ್ತಕದಿಂದ ತಿಳಿಯೋಣ ಹೇಗೆ ಸಣ್ಣ ಪುಟ್ಟ ಬದಲಾವಣೆಗಳೇ ಜೀವನದಲ್ಲಿ ದೊಡ್ಡ ರಿಸಲ್ಟ್ ತಂದು ಕೊಡುತ್ತೆ, ಮತ್ತೆ ಯಾಕೆ ನಾವು ಒಂದು ಹ್ಯಾಬಿಟ್ ಅನ್ನ ಮಧ್ಯದಲ್ಲೇ ಬಿಡ್ತೀವಿ, ಹೇಗೆ ನಾವು ಅವುಗಳ ಮೇಲೆ ಸತತವಾಗಿ ಕೆಲಸ ಮಾಡಬೇಕು, ಹೇಗೆ ನಾವು ನಮ್ಮ ಜೀವನದಲ್ಲಿ ಹೊಸ ಹ್ಯಾಬಿಟ್ ಗಳನ್ನ ಡೆವಲಪ್ ಮಾಡಿ ಜೀವನವನ್ನ ಬದಲಾವಣೆ ಮಾಡಬಹುದು ಅನ್ನೋದನ್ನ ತಿಳಿಯೋಣ. ಅದಕ್ಕಾಗಿ ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸೊ ಅದಕ್ಕೆ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ದ 1% ರೂಲ್. ತುಂಬಾ ಜನರಿಗೆ ಅನಿಸುತ್ತೆ ದೊಡ್ಡ ಸಾಧನೆ ಮಾಡಲು ದೊಡ್ಡ ಸ್ಟೆಪ್ ತಗೋಬೇಕಾಗುತ್ತೆ ಎಂದು, ಆದರೆ ಇದು ಸಂಪೂರ್ಣ ತಪ್ಪು. ಯಾಕಂದ್ರೆ ಆಥರ್ ಹೇಳ್ತಾರೆ, ಕಂಪೌಂಡಿಂಗ್ ಎಫೆಕ್ಟ್ ಕೇವಲ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ನಲ್ಲೇ ವರ್ಕ್ ಮಾಡೋದಿಲ್ಲ, ಬದಲಾಗಿ ದಿನನಿತ್ಯದ ಜೀವನ ಮತ್ತೆ ಹ್ಯಾಬಿಟ್ ಗಳಲ್ಲೂ ಅಪ್ಲೈ ಆಗುತ್ತೆ. ಕಂಪೌಂಡಿಂಗ್ ಈ ಎರಡರಲ್ಲೂ ಹೇಗೆ ಅಪ್ಲೈ ಆಗುತ್ತೆ ಅಂದ್ರೆ, ನೀವು ಒಳ್ಳೆಯ ಹ್ಯಾಬಿಟ್ ಅಪ್ಲೈ ಮಾಡ್ತಾ ಇರಿ ಅಥವಾ ಕೆಟ್ಟ ಹ್ಯಾಬಿಟ್ ಅನ್ನ ಅಪ್ಲೈ ಮಾಡ್ತಾ ಇರಿ, ನಿಮ್ಮಲ್ಲಿ ನೀವು ಒಳ್ಳೆಯ ಹ್ಯಾಬಿಟ್ ಗಳನ್ನ 1% ಕೂಡ ಅಪ್ಲೈ ಮಾಡಿದ್ರೆ ವರ್ಷದ ಕೊನೆಯಲ್ಲಿ 37% ನಿಮ್ಮಲ್ಲಿ ಬದಲಾವಣೆ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ ಒಂದು ನಾರ್ಮಲ್ ಪರ್ಫಾರ್ಮಿಂಗ್ ಸೈಕ್ಲಿಂಗ್ ಟೀಮ್ ಆಗಿತ್ತು. ಕಳೆದ 100 ವರ್ಷಗಳಲ್ಲಿ ಕೇವಲ 1 ಒಲಿಂಪಿಕ್ ಗೋಲ್ಡ್ ಮೆಡಲ್ ಮಾತ್ರ ಗೆದ್ದಿತ್ತು. ನಂತರ 2003ರಲ್ಲಿ ಅಸೋಸಿಯೇಷನ್ ಒಬ್ಬ ಹೊಸ ಕೋಚ್ ಡೇವ್ ಬ್ರೆಲ್ ಫೋರ್ಡ್ ರನ್ನ ನೇಮಕ ಮಾಡಿತ್ತು. ನಂತರ 10 ವರ್ಷಗಳಲ್ಲಿ ಟೀಮ್ 62 ಒಲಿಂಪಿಕ್ ಗೋಲ್ಡ್ ಮೆಡಲ್ ಮತ್ತೆ 5 ಟೂರ್ ಡಿ ಫ್ರಾನ್ಸ್ ಮೆಡಲ್ಸ್ ಗಳನ್ನ ಗೆದ್ದಿತ್ತು. ಇದೆಲ್ಲ ಸಾಧ್ಯ ಆಗಿದ್ದು ಡೇವ್ ಬ್ರೆಲ್ ಫೋರ್ಡ್ ಅವರ ಅಗ್ರಿಗೇಷನ್ ಆಫ್ ಮಾರ್ಜಿನಲ್ ಗೇನ್ಸ್ ನಿಂದ. ಅವರು ಸೈಕ್ಲಿಂಗ್ ನಲ್ಲಿ ಸೈಕಲ್ ಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿದ್ರು. ಅಂದ್ರೆ ಸೈಕ್ಲಿಂಗ್ ಟೈರ್ ಗಳನ್ನ ಲೈಟ್ ಮತ್ತೆ ಬೆಟರ್ ಗ್ರಿಪಿಂಗ್ ಮಾಡಿದ್ರು, ಸೈಕಲ್ ಸೀಟ್ ನಲ್ಲಿ ಬದಲಾವಣೆ ಮಾಡಿದ್ರು, ಸೈಕ್ಲಿಂಗ್ ಸೂಟ್ ನಿಂದ ಹಿಡಿದು ಸೈಕ್ಲಿಂಗ್ ಅಥ್ಲೆಟ್ಸ್ ಗಳ ಟ್ರೈನಿಂಗ್ ಸಮಯವನ್ನು, ಮಲಗುವ, ಊಟ ಮಾಡುವ ಮತ್ತೆ ಹ್ಯಾಂಡ್ ವಾಶ್ ಮಾಡುವ ಪದ್ಧತಿಗಳಲ್ಲೂ ಬದಲಾವಣೆ ಮಾಡಿದ್ರು. ಅಂದ್ರೆ ಸೈಕ್ಲಿಂಗ್ ನಲ್ಲಿ ಕೇವಲ 1% ಬದಲಾವಣೆ ಮಾಡಿರೋದ್ರಿಂದ ಓವರ್ ಆಲ್ ಪರ್ಫಾರ್ಮೆನ್ಸ್ ನಲ್ಲಿ ಬದಲಾವಣೆ ಬಂತು. ಆಗ ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿತ್ತು. ಪಾಯಿಂಟ್ ನಂಬರ್ 2, ಪವರ್ ಆಫ್ ಐಡೆಂಟಿಟಿ. ನಿಮ್ಮಿಂದ ನಿಮ್ಮ ಅಭ್ಯಾಸಗಳನ್ನ ಬದಲಾವಣೆ ಮಾಡಲು ಯಾಕೆ ಆಗ್ತಾ ಇಲ್ಲ? ಯಾಕಂದ್ರೆ ನಿಮ್ಮಿಂದ ಯಾವುದನ್ನೂ ಬದಲಾವಣೆ ಮಾಡಲು ಆಗ್ತಾ ಇಲ್ವಾ? ಇಲ್ಲ ನೀವು ಬದಲಾವಣೆ ಮಾಡುವ ಪ್ರಯತ್ನನೇ ಮಾಡ್ತಾ ಇಲ್ಲ, ಅಥವಾ ಅವುಗಳನ್ನ ಬದಲಾವಣೆ ಮಾಡುವ ಕಾರ್ಯದಲ್ಲಿ ಏನಾದ್ರೂ ತಪ್ಪಾಗಿದೆ? ನೋಡಿ, ಬಿಹೇವಿಯರ್ ಚೇಂಜಸ್ ನ 3 ಲೇಯರ್ಸ್ ಇರುತ್ತೆ. ಒಂದು ರಿಸಲ್ಟ್ ಅಥವಾ ಔಟ್ಕಮ್, 2 ಔಟ್ಕಮ್ ವರೆಗೆ ಹೋಗುವ ಪ್ರೋಸೆಸ್, ಮತ್ತೆ 3ನೇದು ಐಡೆಂಟಿಟಿ ಅಂದ್ರೆ ನಿಮ್ಮ ಬಿಹೇವಿಯರ್ ಸಿಸ್ಟಮ್ ಅಥವಾ ನಿಮ್ಮ ಮೈಂಡ್ ಸೆಟ್. ಸಾಮಾನ್ಯವಾಗಿ ಹೇಳೋದಾದ್ರೆ ಜನ ಸಕ್ಸಸ್ಫುಲ್ ವ್ಯಕ್ತಿ ಆಗಲು ಒಂದು ಗೋಲ್ ಸೆಟ್ ಮಾಡ್ತಾರೆ, ನಂತರ ಅದರ ಪ್ರೋಸೆಸ್ ಅನ್ನ ಡಿಸೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನನಗೆ 5 ತಿಂಗಳಲ್ಲಿ 10 kg ಭಾರ ಕಡಿಮೆ ಮಾಡೋದಿದೆ, ಇದು ಆಗಿರುತ್ತೆ ಔಟ್ಕಮ್. ಭಾರ ಕಡಿಮೆ ಮಾಡಲು ನಾ ದಿನನಿತ್ಯ 2 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು ಮತ್ತೆ ಹೆಲ್ದಿ ಡಯಟ್ ಫಾಲೋ ಮಾಡಬೇಕು, ಇದು ಆಗಿರುತ್ತೆ ಪ್ರೋಸೆಸ್. ಆದರೆ ಸಮಸ್ಯೆ ಇರೋದು ಇಲ್ಲೇ, ಯಾಕಂದ್ರೆ ಜನರಿಗೆ ಸ್ವಲ್ಪ ದಿನ ಆದ್ಮೇಲೆ ಇದನ್ನೆಲ್ಲ ಮಾಡೋದು ಬೋರ್ ಅನ್ಸುತ್ತೆ, ಆಗ ಜನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿಲ್ಲ. ಅದಕ್ಕಾಗಿ ಆಥರ್ ಬಿಹೇವಿಯರ್ ಚೇಂಜಸ್ ಗಳ ಬಗ್ಗೆ ಈ ರೀತಿ ಹೇಳ್ತಾರೆ, ನೀವು ಏನು ಅಚೀವ್ ಮಾಡಬೇಕು ಅಂತೀರಾ ಅದನ್ನ ನಿಮ್ಮ ಐಡೆಂಟಿಟಿಯ ಒಂದು ಭಾಗವಾಗಿ ಮಾಡ್ಕೊಳ್ಳಿ. ಅಂದ್ರೆ ಅಂತಹ ಮೈಂಡ್ ಸೆಟ್ ಮತ್ತೆ ಬಿಲೀಫ್ ಸಿಸ್ಟಮ್ ಅನ್ನ ನಿರ್ಮಾಣ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ದಿನನಿತ್ಯ ವರ್ಕೌಟ್ ಮಾಡಲು ಆಗ್ತಾ ಇಲ್ಲ, ಆಗ ನಿಮ್ಮ ಮೈಂಡ್ಗೆ ನೀವು ಈ ರೀತಿ ಹೇಳಿ, ನಾ ಇನ್ ಮುಂದೆ ವರ್ಕೌಟ್ ಯಾವತ್ತೂ ಮಿಸ್ ಮಾಡೋದಿಲ್ಲ ಅಂತ. ಆಗ ನೀವು ಹೇಗಾದ್ರೂ ಮಾಡಿ ವರ್ಕೌಟ್ ಮಾಡಲು ಸಮಯದ ಉಪಯೋಗ ಮಾಡ್ಕೋತೀರಾ. ಯಾಕಂದ್ರೆ ನಮ್ಮ ಮೈಂಡ್ ಐಡೆಂಟಿಟಿಯನ್ನ ಮೇಂಟೈನ್ ಮಾಡಲು ನಾವು ತಗೊಳ್ಳುವ ಆಕ್ಷನ್ ಗಳನ್ನ ಮಾಡಿಫೈ ಮಾಡುತ್ತೆ. ಅದಕ್ಕೆ ಹೇಳಲಾಗುತ್ತೆ, ನೀವು ಹೇಗೆ ಯೋಚನೆ ಮಾಡ್ತೀರಾ ಆ ತರ ನೀವು ಆಗ್ತೀರಾ ಅಂತ. ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಮತ್ತೆ ಬಿಲೀಫ್ ಸಿಸ್ಟಮ್ ಹೇಗಿರುತ್ತೆ ಹಾಗೆ ನಿಮ್ಮ ಬ್ರೈನ್ ಆಕ್ಷನ್ ಗಳನ್ನ ಡಿಸೈನ್ ಮಾಡುತ್ತೆ, ಮತ್ತೆ ಅದರ ಔಟ್ಕಮ್ ಕೂಡ ಹಾಗೆ ಇರುತ್ತೆ. ಪಾಯಿಂಟ್ ನಂಬರ್ 3, ದ 25.5 ಪ್ರಿನ್ಸಿಪಲ್. ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಯೋಣ. ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಇಲ್ಲಿವರೆಗೆ ಅದು ಪೂರ್ತಿ ಆಗೇ ಇಲ್ಲ ಮತ್ತೆ ಸ್ಪೀಡ್ ಆಗಿ ಅದು ಪ್ರೋಗ್ರೆಸ್ ಕೂಡ ಆಗ್ತಾ ಇಲ್ಲ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಗೊತ್ತಿರುತ್ತೆ ಅವರಿಗೆ ಜೀವನದಲ್ಲಿ ಏನ್ ಬೇಕು ಅನ್ನೋದು, ಆದ್ರೂ ಕೂಡ ಅವರು ಅದನ್ನ ಪಡೆಯೋದಿಲ್ಲ. ಯಾಕೆ? ಇದೇ ಪ್ರಶ್ನೆಯ ಉತ್ತರ ನಿಮ್ಗೆ ವಾರೆನ್ ಬಫೆಟ್ ಅವರ 25.5 ಪ್ರಿನ್ಸಿಪಲ್ ನಿಂದ ಸಿಗುತ್ತೆ. ವಾರನ್ ಬಫೆಟ್ ತಮ್ಮ ಪರ್ಸನಲ್ ಪೈಲಟ್ ಮೈಕ್ ಫೀಲ್ಡ್ ಗೆ ಇದನ್ನ ಕಲಿಸಿದ್ರು. ವಾರನ್ ಬಫೆಟ್ ಮೈಕ್ ಗೆ ಇಂತಹ 25 ವಿಷಯಗಳ ಲಿಸ್ಟ್ ಮಾಡಲು ಹೇಳಿದ್ರು, ಆತ ಜೀವನದಲ್ಲಿ ಮಾಡಬೇಕು ಅಂತ ಅಂದುಕೊಂಡಿದ್ದು. ಯಾವಾಗ ಮೈಕ್ 25 ವಿಷಯಗಳ ಲಿಸ್ಟ್ ಕೊಟ್ಟ, ವಾರನ್ ಬಫೆಟ್ ಮತ್ತೆ ಅವುಗಳಲ್ಲಿದ್ದ ಎಲ್ಲಕ್ಕಿಂತ 5 ಇಂಪಾರ್ಟೆಂಟ್ ವಿಷಯಗಳನ್ನ ಆಯ್ಕೆ ಮಾಡು ಅಂದ್ರು. ಮೈಕ್ ಆಯ್ಕೆ ಮಾಡಿದ ನಂತರ ವಾರನ್ ಬಫೆಟ್ ಆತನಿಗೆ ಹೇಳ್ತಾರೆ, ಈಗ ನೀನು ಕೇವಲ ಈ 5 ವಿಷಯಗಳ ಮೇಲೆನೆ ಫೋಕಸ್ ಮಾಡಬೇಕು ಅಂದ್ರು. ಮತ್ತೆ ವಾರೆನ್ ಬಫೆಟ್ ಕೇಳ್ತಾರೆ, ಉಳಿದ 20 ವಿಷಯಗಳನ್ನ ಏನ್
ಮಾಡ್ತೀಯಾ ಅಂದ್ರು. ಆಗ ಮೈಕ್ ಹೇಳಿದ, ನಾ ಮೊದಲು ಇವುಗಳ ಮೇಲೆ ವರ್ಕ್ ಮಾಡ್ತೀನಿ, ಫ್ರೀ ಆಗಿದ್ದಾಗ ಉಳಿದ ವಿಷಯಗಳ ಮೇಲೆ ಫೋಕಸ್ ಮಾಡ್ತೀನಿ ಅಂದ. ಆಗ ವಾರೆನ್ ಬಫೆಟ್ ಹೇಳಿದ್ರು, ಇದೇ ನೀವು ಮಾಡುವ ಎಲ್ಲಕ್ಕಿಂತ ದೊಡ್ಡ ತಪ್ಪು. ಈ 20 ವಿಷಯಗಳು ನಿಮ್ಮ ಅವಾಯ್ಡ್ ಎಟ್ ಎನಿ ಕಾಸ್ಟ್ ಲಿಸ್ಟ್ ನಲ್ಲಿವೆ. ಇವುಗಳನ್ನ ನೀವು ಯಾವತ್ತೂ ಟ್ರೈ ಮಾಡಬಾರದು. ಎಲ್ಲಿವರೆಗೆ ಉಳಿದ ಆ 5 ವಿಷಯಗಳನ್ನ ನೀವು ಗೆಲ್ಲೋದಿಲ್ಲ ಅಲ್ಲಿವರೆಗೆ ಆ 20 ವಿಷಯಗಳ ಮೇಲೆ ವರ್ಕ್ ಮಾಡಬಾರ್ದು ಅಂದ್ರು. ಇದೇ ತರ ನೀವು ಕೂಡ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕು ಅಂತ ಅಂದುಕೊಂಡಿರುವ ನಿಮಗೆ ಇಂಪಾರ್ಟೆಂಟ್ ಆಗಿರುವ ವಿಷಯಗಳ ಲಿಸ್ಟ್ ಅನ್ನ ರೆಡಿ ಮಾಡಿ. ನಂತರ ಅದರಲ್ಲಿದ್ದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯಗಳ ಮೇಲೆ ವರ್ಕ್ ಮಾಡಿ. ಯಾಕಂದ್ರೆ ನಮ್ಮ ಬ್ರೈನ್ ಈ ತರ ನಿರ್ಮಾಣ ಆಗಿದೆ. ನಾವು ಸಣ್ಣ ಪುಟ್ಟ ಗುರಿಗಳನ್ನ ಅಥವಾ ಗೋಲ್ಸ್ ಗಳನ್ನ ಅಚೀವ್ ಮಾಡಿದ ನಂತರ ಅದರಿಂದ ನಮಗೆ ತುಂಬಾ ಖುಷಿ ಸಿಗುತ್ತೆ. ಮತ್ತೆ ನಮ್ಮ ಜೀವನದಲ್ಲಿದ್ದ ದೊಡ್ಡ ಗುರಿಯಿಂದ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಕಡಿಮೆ ಗುರಿಗಳನ್ನ ನಿರ್ಧಾರ ಮಾಡಿ ಮತ್ತೆ ಅವುಗಳ ಮೇಲೆ ಕೆಲಸ ಮಾಡಿ. ಪಾಯಿಂಟ್ ನಂಬರ್ 4, 3 hours ಆಫ್ ಹ್ಯಾಬಿಟ್ ಫ್ರೇಮಿಂಗ್. ನಮ್ಮೆಲ್ಲರಲ್ಲೂ ಒಂದು ಕೆಟ್ಟ ಗುಣ ಇರುತ್ತೆ. ನಾವು ಕೆಟ್ಟ ಹ್ಯಾಬಿಟ್ಸ್ ಗಳನ್ನ ಬೇಗ ಕಲಿತೀವಿ ಮತ್ತೆ ಒಳ್ಳೆಯ ಹ್ಯಾಬಿಟ್ ಗಳನ್ನ ಕಲಿಯಲು ನಮ್ಮಿಂದ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಬ್ರೈನ್ ಆ ಕೆಲಸಕ್ಕಾಗಿ ರೆಡಿ ಆಗೋದಿಲ್ಲ. ಆದ್ರೆ ಯಾವ ಕೆಲಸದಿಂದ ಇನ್ಸ್ಟಂಟ್ ಪ್ಲೆಜರ್ ಸಿಗುತ್ತೆ ಅವುಗಳನ್ನ ಮಾಡಲು ನಮ್ಮ ಬ್ರೈನ್ ರೆಡಿ ಆಗಿರುತ್ತೆ. ಅದಕ್ಕಾಗಿ ಆಥರ್ 3 hour ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡಲು ಹೇಳ್ತಾರೆ. ರಿಮೈಂಡರ್, ರೂಟೀನ್ ಮತ್ತೆ ರಿವಾರ್ಡ್. ಫಾರ್ ಎಕ್ಸಾಂಪಲ್, ನೀವು ಸಂಜೆ ಟಿವಿ ಆನ್ ಮಾಡ್ತೀರಾ ಅನ್ಕೊಳ್ಳಿ. ಆಗ ನಿಮ್ಗೆ ಹಸಿವಾಗುತ್ತೆ, ಇದನ್ನ ರಿಮೈಂಡರ್ ಅಂತಾರೆ. ಎದ್ದು ನೀವು ಸ್ನಾಕ್ಸ್ ರೆಡಿ ಮಾಡ್ಕೊಳ್ತೀರಾ, ಇದನ್ನ ರೂಟೀನ್ ಅಂತಾರೆ. ಟಿವಿ ನೋಡ್ತಾ ನೋಡ್ತಾ ನೀವು ಸ್ನಾಕ್ಸ್ ತಿಂತೀರಾ, ಇದನ್ನ ರಿವಾರ್ಡ್ ಅಂತಾರೆ. ಯಾವಾಗ ರಿವಾರ್ಡ್ ನಿಂದ ನಿಮಗೆ ಪ್ಲೆಜರ್ ಸಿಗುತ್ತೆ, ಬ್ರೈನ್ ಆ ರಿಮೈಂಡರ್ ಅನ್ನ ಮೆಮೊರಿನಲ್ಲಿ ಫೀಡ್ ಮಾಡ್ಕೊಳ್ಳುತ್ತೆ. ಯಾವಾಗ ಇದೇ ಇನ್ಸಿಡೆನ್ಸ್ ಮತ್ತೊಮ್ಮೆ ನಡೆಯುತ್ತೆ, ಮತ್ತೆ ಬ್ರೈನ್ ಆ ಪೂರ್ತಿ ರೋಟೀನ್ ಅನ್ನ ಪುನರಾವರ್ತನೆ ಮಾಡು ಅನ್ನತ್ತೆ. ಯಾಕಂದ್ರೆ ನಮಗೆ ತಕ್ಷಣ ತೃಪ್ತಿ ಸಿಗಲು ಈ ಕೆಟ್ಟ ಹ್ಯಾಬಿಟ್ ಗಳಿಂದ ನಿಮಗೆ ತಕ್ಷಣ ರಿವಾರ್ಡ್ ಸಿಗುತ್ತೆ ಎಂದರ್ಥ. ಅದಕ್ಕೆ ನಾವು ಕೆಟ್ಟ ಹ್ಯಾಬಿಟ್ ಗಳನ್ನ ಬೇಗ ಅಡಾಪ್ಟ್ ಮಾಡ್ಕೊಳ್ತೀವಿ. ಅದಕ್ಕೆ ಯಾವುದೋ ಒಂದು ಕೆಟ್ಟ ಹ್ಯಾಬಿಟ್ ಅನ್ನ ಬಿಡಲು ನೀವು ಅದರ ರಿಮೈಂಡರ್ ಅನ್ನ ಆಫ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂದ್ರೆ, ಸಂಜೆ ಟಿವಿ ಆನ್ ಮಾಡಿದ ತಕ್ಷಣ ಮನಸ್ಸು ಸ್ನಾಕ್ಸ್ ತಿನ್ನು ಅಂತ ಇದ್ರೆ ಅದನ್ನ ಅವಾಯ್ಡ್ ಮಾಡಲು ಬೇರೆ ಹ್ಯಾಬಿಟ್ ಗಳನ್ನ ಅಪ್ಲೈ ಮಾಡಿ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರೋದು. ಫಾರ್ ಎಕ್ಸಾಂಪಲ್, ಸಾಂಗ್ಸ್ ಕೇಳ್ತಾ ಕೇಳ್ತಾ ವಾಕಿಂಗ್ ಮಾಡಿ, ಸ್ವಲ್ಪ ಸಮಯ ಪುಸ್ತಕ ಓದಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಗಳನ್ನ ಭೇಟಿ ಮಾಡಿ. ಆದರೆ ಸಂಜೆ ಸ್ನಾಕ್ಸ್ ತಿನ್ನುವ ಹ್ಯಾಬಿಟ್ ನಿಂದ ದೂರ ಆಗಿ. ಯಾಕಂದ್ರೆ ಯಾವಾಗ ರಿಮೈಂಡರೇ ಇರೋದಿಲ್ಲ ಅಂದ್ರೆ ಆಗ ರೂಟೀನ್ ಕೂಡ ಮಾಯ ಆಗುತ್ತೆ. ಇದೇ ತರ ರಾತ್ರಿ ಊಟ ಮಾಡಿ ಪುಸ್ತಕ ಓಪನ್ ಮಾಡಿದ ತಕ್ಷಣ ನಿದ್ದೆ ಬರ್ತಾ ಇದ್ರೆ ಪುಸ್ತಕವನ್ನು ನಡೀತಾ ನಡೀತಾ ಓದಬಹುದು, ಲರ್ನಿಂಗ್ ಆಡಿಯೋ ವಿಡಿಯೋಗಳನ್ನ ಕೇಳಬಹುದು. ನಿಮ್ಮ ಹ್ಯಾಬಿಟ್ ತಾನಾಗಿಯೇ ಬದಲಾಗುತ್ತೆ. ಇದೇ ತರ ಹೊಸ ಹ್ಯಾಬಿಟ್ ಗಳನ್ನ ರೂಟೀನ್ ನಲ್ಲಿ ಪರಿವರ್ತನೆ ಮಾಡೋದಕ್ಕಿಂತ ಮೊದಲು ಆಲ್ರೆಡಿ ಇರೋ ಹ್ಯಾಬಿಟ್ ಜೊತೆಗೆ ಅದನ್ನ ಕಾರ್ಯರೂಪದಲ್ಲಿ ತರಬಹುದು. ಈ ರೀತಿ ಮಾಡೋದ್ರಿಂದ ಹೊಸ ಹ್ಯಾಬಿಟ್ ನಿರ್ಮಾಣ ಮಾಡಿಕೊಳ್ಳಲು ಈಸಿ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಆಫೀಸ್ ನಿಂದ ಬಂದ ತಕ್ಷಣ ನೀವು ರನ್ನಿಂಗ್ ಮಾಡ್ಬೇಕು ಅಂತೀರಾ ಅನ್ಕೊಳ್ಳಿ. ಆದ್ರೆ ನಿಮ್ಮ ದೇಹ ಹೇಳುತ್ತೆ ಇವತ್ತು ಬೇಡ, ನಾಳೆ ಪಕ್ಕಾ ಹೋಗೋಣ ಅನ್ನತ್ತೆ. ಆಗ ನೀವು ತಕ್ಷಣ ರನ್ನಿಂಗ್ ಶೂಸ್ ಧರಿಸಬೇಕು. ಯಾಕಂದ್ರೆ ನಿಮ್ಮ ಮೈಂಡ್ ಗೆ ರನ್ನಿಂಗ್ ಹೋಗುವ ರಿಮೈಂಡರ್ ಸಿಗಬೇಕು. ನೋಡಿ, ಫಿಟ್ನೆಸ್ ರಿವಾರ್ಡ್ ಒಂದು ಲಾಂಗ್ ಟರ್ಮ್ ಗೋಲ್ ಇದೆ. ಅದನ್ನ ಅಚೀವ್ ಮಾಡಲು ದಿನನಿತ್ಯ ವರ್ಕೌಟ್ ಅಂತೂ ಮಾಡಲೇಬೇಕಾಗುತ್ತೆ. ಆದರೆ ಮೊದಲ ದಿನವೇ ವರ್ಕೌಟ್ ಮಾಡಲು ಮೈಂಡ್ ಗೆ ಆಗೋದಿಲ್ಲ ಅಂತ ಅನಿಸ್ತಾ ಇದ್ರೆ ಮೈಂಡ್ ಗೆ ಒಂದು ರಿವಾರ್ಡ್ ಕೊಡಿ. ನಾ ಕೇವಲ 10 ನಿಮಿಷ ವರ್ಕೌಟ್ ಮಾಡ್ತೀನಿ ಅಂತ ಹೇಳಿ, ಇಲ್ಲ ವರ್ಕೌಟ್ ಮುಗಿದ ತಕ್ಷಣ ಫೇವರೇಟ್ ಸಾಂಗ್, ಫೇವರೇಟ್ ಮೂವಿ ನೋಡ್ತೀನಿ ಅಂತ ಹೇಳಿ. ಇಂತಹದೇ 3 hour ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಹೊಸ ಹ್ಯಾಬಿಟ್ ಗಳನ್ನ ಜೀವನದಲ್ಲಿ ಅಳವಡಿಸಬಹುದು ಮತ್ತೆ ಕೆಟ್ಟ ಹ್ಯಾಬಿಟ್ ಗಳನ್ನ ಬಿಡಬಹುದು. ಆದರೆ ಅದನ್ನ ಬಿಡುವ ಮನಸ್ಸು ನಾವು ಮಾಡಬೇಕಾಗುತ್ತೆ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಟೋಮಿಕ್ ಹ್ಯಾಬಿಟ್ ಪುಸ್ತಕದ ಕೆಲವೊಂದು ಲರ್ನಿಂಗ್ ಲೆಸನ್ಸ್.